ಸ್ನೇಹಿತರೆ ಮತ್ತು ಸ್ನೇಹಿತೆಯರೇ, ಏನನ್ನಾದ್ರೂ ಪಡ್ಕೋಬೇಕು ಅಂದ್ರೆ ಬೇರೆ ಏನನ್ನಾದ್ರೂ ಕಳ್ಕೊಳ್ಳೋದಕ್ಕೆ ರೆಡಿಯಾಗಿರ್ಬೇಕಂತೆ. ಇನ್ನು ಈ ಮಾತು ಸದ್ಯಕ್ಕೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಬಹಳನೇ ಚೆನ್ನಾಗಿ ಅನ್ವಯ ಆಗುತ್ತೆ. ಕಾರಣ ಮೊನ್ನೆ ಖಾಸಗಿ ನ್ಯೂಸ್ ಚಾನೆಲ್ ಒಂದು ಮಾಡಿದ ರಿಯಾಲಿಟಿ ಚೆಕ್ ನಲ್ಲಿ ಸಾಕಷ್ಟು ಜನ ಹೊಸ ಮತ್ತು ಅದಾಗಲೇ 2-3 ಸಿನಿಮಾಗಳಲ್ಲಿ ನಟಿಸಿ ಜೊತೆಗೆ ಸಿನಿಮಾದಲ್ಲಿ ನಟಿಸಲು ಅವಕಾಶಕ್ಕಾಗಿ ಪರದಾಡುತ್ತಿರುವ ಹೀರೋಯಿನ್ಗಳು, ನಿಮ್ಮ ಸಿನಿಮಾದಲ್ಲಿ ಒಂದು ಚಾನ್ಸ್ ಕೊಡಿ, ಹೀರೋಯಿನ್ ಪಾತ್ರನೇ ಬೇಕು ಅಂತ ಏನಿಲ್ಲ, ಬೇರೆ ಯಾವ್ದಾದ್ರೂ ಪ್ರಮುಖವಾದ ಪಾತ್ರ ಆದ್ರೂ ಸರಿ, ನಾವು ನೀವು ಹೇಳ್ದಾಗೆಲ್ಲ ಕೇಳ್ತೀವಿ, ಬೇಕಾದ್ರೆ ಒಂದು ದಿನ ನಿಮ್ಮ ಜೊತೆ ಇದ್ದು ನಿಮ್ಮ ಎಲ್ಲ ಆಸೆ ಮತ್ತು ಬಯಕೆಗಳನ್ನ ಪೂರೈಸ್ತೀವಿ, ಅವಕ್ಕೆಲ್ಲ ನಾವು ರೆಡಿ, ಆದ್ರೆ ನಮಗೆ ನಿಮ್ಮ ಸಿನಿಮಾದಲ್ಲಿ ಚಾನ್ಸ್ ಬೇಕು ಅಷ್ಟೇ ಅಂತ ಅಂತಿದ್ದಾರೆ. ಇನ್ನು ಸಿನಿಮಾ ಭಾಷೆಯಲ್ಲಿ ಇದನ್ನ ಹೇಳ್ಬೇಕು ಅಂದ್ರೆ ಇದನ್ನ ಅತಿ ಗೌರವವಾಗಿ ಕಮಿಟ್ಮೆಂಟ್ ಅಥವಾ ಅಡ್ಜಸ್ಟ್ಮೆಂಟ್ ಅಂತ ಕರೀತಾರೆ. ಹಾಗಾದ್ರೆ ಸಿನಿಮಾಗಳಲ್ಲಿ ಅವಕಾಶ ಬೇಕು ಅಂತಂದ್ರೆ ಎಲ್ಲದಕ್ಕೂ ರೆಡಿ ಆಗಿರ್ಬೇಕಾ? ಇವತ್ತಿನ ಈ ವಿಡಿಯೋದಲ್ಲಿ ಅವಕಾಶಕ್ಕಾಗಿ ಎಲ್ಲವನ್ನೂ ಕಳೆದುಕೊಂಡ ನಟಿಯರು ಯಾರ್ಯಾರು, ರಶ್ಮಿಕಾ ಮಂದಣ್ಣನ ಜೊತೆ ಮಜಾ ಮಾಡಿ ಚಾನ್ಸ್ ಕೊಟ್ಟ ಆ ಡೈರೆಕ್ಟರ್ ಯಾರು, ತ್ರಿಷಾ ಮತ್ತು ವಿಜಯ್ ಸಂಬಂಧ ಎಲ್ಲಿಗೆ ಬಂದು ನಿಂತಿದೆ, ಸಮಂತಾ ಆ ಡೈರೆಕ್ಟರ್ ಜೊತೆ ಸುಖ ಪಟ್ಟಿದ್ರಿಂದಾನೆ ಅವಳ ಸಂಸಾರ ಮುರಿದಿತ್ತ, ಅಲ್ಲು ಅರ್ಜುನ್ ಪೂಜಾ ಹೆಗಡೆ ನಡುವೆ ಆ ರಾತ್ರಿ ನಡೆದಿದ್ದೇನು ಎಂಬ ಎಲ್ಲ ಆಸಕ್ತಿದಾಯಕ ಕುತೂಹಲಭರಿತ ರಹಸ್ಯಕಾರಿ ಮಾಹಿತಿಗಳನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಇವತ್ತಿನ ಈ ವಿಡಿಯೋನ ಆರಂಭಿಸುವ ಮುಂಚೆ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಕಾಣುವಂತಹ ಬೆಲ್ ಬಟನ್ ಅಂದ್ರೆ ಗಂಟೆ ಚಿಹ್ನೆಯನ್ನ ಒತ್ತಿ, ಆಗ ನಿಮಗೆ ಎಲ್ಲಾ ವಿಡಿಯೋಗಳು ಸಿಗುತ್ತವೆ. ವಿಡಿಯೋನ ಲೈಕ್ ಮಾಡಿ. ಇನ್ನು ನಿಮಗೆ ಈ ವಿಷಯ ಪೂರ್ತಿ ಅರ್ಥ ಆಗ್ಬೇಕು ಅಂದ್ರೆ ಇದೇ ರೀತಿ ಸಿನಿಮಾದಲ್ಲಿ ದೊಡ್ಡ ನಟಿಯಾಗಿ ಮೆರಿಬೇಕು, ಸ್ಟಾರ್ ಹೀರೋಯಿನ್ ಅಂತ ಅನ್ನಿಸ್ಕೋಬೇಕು ಅಂತ ಚಿತ್ರರಂಗಕ್ಕೆ ಬಂದು ಎಲ್ಲವನ್ನೂ ಕಳೆದುಕೊಂಡ ಒಬ್ಬ ನಟಿ ಬಗ್ಗೆ ನೀವು ತಿಳ್ಕೋಬೇಕು. ಈಕೆ ಹೆಸರು ನಿಶಾ ನೂರ್. ಈಕೆ 1962ರಲ್ಲಿ ಒಂದು ಬಡ ಕುಟುಂಬದಲ್ಲಿ ಜನಿಸಿದ್ಲು. ಮನೆಯಲ್ಲಿ ಒಂದು ಹೊತ್ತಿನ ಊಟಕ್ಕೂ ಕಷ್ಟ, ತಂದೆ ಕುಡುಕ, ತಾಯಿ ಆಗೋ ಈಗೋ ಅವರಿವರ ಮನೆಯ ಕೆಲಸ ಮಾಡಿ ಇಡೀ ಕುಟುಂಬನ ಸಾಕ್ತಾ ಇದ್ಲು. ಇದರಿಂದ ನಿಶಾ ಹೇಗಾದ್ರೂ ಸರಿ ದುಡ್ಡು ಸಂಪಾದನೆ ಮಾಡ್ಲೇಬೇಕು ಅಂತ ಡಿಸೈಡ್ ಆಗಿ ಮಾಡ್ಲಿಂಗ್ ಮಾಡಲು ಶುರು ಮಾಡಿದ್ಲು. ಆದ್ರೆ ಅದರಿಂದ ಏನು ಹೆಚ್ಚಾಗಿ ಹಣ ಬರಲಿಲ್ಲ. ಇದರಿಂದ ಸಿನಿಮಾಗಳಲ್ಲಿ ನಟಿಸಬೇಕು ಅಂತ ಡಿಸೈಡ್ ಆಗಿ ಕೆಲವು ಆರ್ಟಿಸ್ಟ್ ಕೋಆರ್ಡಿನೇಟರ್ ಗಳ ಪರಿಚಯದಿಂದ ತಮಿಳು ಸಿನಿಮಾ ಒಂದರಲ್ಲಿ ಸೈಡ್ ರೋಲ್ ನಲ್ಲಿ ನಟಿಸಲು ಅವಕಾಶ ಸಿಕ್ಕಿದ್ರಿಂದ ಫುಲ್ ಖುಷಿಯಾಗಿ ಇನ್ನು ನಮ್ಮ ಕಷ್ಟ ಎಲ್ಲ ಮುಗಿತು ಅಂತ ಅಂದ್ಕೊಂಡ್ಲು. ಅದ್ರ ಜೊತೆಗೆ ಆ ಸಿನಿಮಾದಲ್ಲಿ ನಟಿಸುವಾಗ ಇವಳಿಗೆ ಕೇವಲ 15 ವರ್ಷ ವಯಸ್ಸಾಗಿದ್ದರಿಂದ ನೋಡಲು ಇವಳು ಸುಂದರವಾಗಿ ಬೇರೆ ಇದ್ದುದರಿಂದ ಆ ಸಮಯದ ಪ್ರೊಡ್ಯೂಸರ್ಸ್, ಡೈರೆಕ್ಟರ್ಸ್ ಎಲ್ಲ ಇವಳಿಗೆ ಚಾನ್ಸ್ ಕೊಟ್ರು. ಅದಕ್ಕೆ ಪ್ರತಿಯಾಗಿ ಇವಳು ಅವರ ಎಲ್ಲಾ ಆಸೆಗಳನ್ನ ಪೂರೈಸಿದ್ಲು. ಇದರಿಂದ ಸಿನಿಮಾ ಇಂಡಸ್ಟ್ರಿಗೆ ಬಂದ ಕೇವಲ 4-5 ವರ್ಷಗಳಲ್ಲಿ ರಜನಿಕಾಂತ್, ಕಮಲ್ ಹಾಸನ್ ನಂತಹ ಸ್ಟಾರ್ ಹೀರೋಗಳ ಜೊತೆ ನಟಿಸಿ ಸ್ಟಾರ್ ಹೀರೋಯಿನ್ ಆದ್ಲು. ಆದ್ರೆ ಈ ರೀತಿ ಸ್ಟಾರ್ ಹೀರೋಯಿನ್ ಆದ ನಂತರ ಪ್ರೊಡ್ಯೂಸರ್ಸ್ ಮತ್ತು ಡೈರೆಕ್ಟರ್ಸ್ ಜೊತೆ ಕಾಂಪ್ರಮೈಸ್ ಆಗೋದನ್ನ ನಿಲ್ಲಿಸಿದ್ಲು. ಯಾವಾಗ ಇವಳು ಈ ರೀತಿ ನಿಲ್ಲಿಸಿದ್ಲೋ ಬರುತ್ತಿದ್ದ ಅವಕಾಶಗಳು ನಿಂತೋಯ್ತು. ಮತ್ತೆ ಹಣಕ್ಕೆ ಪರದಾಡುವ ಸ್ಥಿತಿ ಎದುರಾಗಿ ದುಡ್ಡಿಗಾಗಿ ಬೇರೆ ದಾರಿನೇ ಇಲ್ಲದೆ ಅವಕಾಶ ಬೇಕು ಅಂತ ಸಿಕ್ಕ ಎಲ್ಲಾ ಪ್ರೊಡ್ಯೂಸರ್ಸ್ ಮತ್ತು ಡೈರೆಕ್ಟರ್ಸ್, ಕ್ಯಾಮ್ರಾಮ್ಯಾನ್ ಗಳ ಎಲ್ಲರ ಜೊತೆಗೂ ಕಾಂಪ್ರಮೈಸ್ ಆಗಿ ಅಡ್ಜಸ್ಟ್ ಆಗಿ ಅವರ ಆಸೆ ಪೂರೈಸಿದ್ರಿಂದ ಕೆಲವೊಂದಿಷ್ಟು ಸಿನಿಮಾಗಳಲ್ಲಿ ನಟಿಸುವ ಅವಕಾಶ ಸಿಕ್ಕಿತ್ತು. ಆದ್ರೆ ಅವೆಲ್ಲ ಕೆಟ್ಟ ಸಿನಿಮಾಗಳಾಗಿದ್ದರಿಂದ ಅವು ಫ್ಲಾಪ್ ಆಗಿ ಬೇರೆ ಸಿನಿಮಾಗಳಲ್ಲಿ ಆಕ್ಟ್ ಮಾಡಲು ಚಾನ್ಸೇ ಸಿಗದೆ ಜೀವನ ಕಷ್ಟ ಆದಾಗ ತಮಿಳು ಸಿನಿಮಾ ಪ್ರೊಡ್ಯೂಸರ್ ಒಬ್ಬ ಇವಳಿಗೆ ಫುಲ್ ಟೈಮ್ ವ್ಯಭಿಚಾರ ಮಾಡುವಂತ ಹೇಳ್ದ. ಅವನು ಹೇಳಿದ ರೀತಿನೇ ಇವಳು ಮಾಡಿ ಲಕ್ಷಾಂತರ ರೂಪಾಯಿ ಹಣನ ಸಂಪಾದನೆ ಮಾಡಿದ್ಲು. ಆದ್ರೆ ಇವೆಲ್ಲ ಕೆಲವು ಕಾಲ ನಡೀತು. ಇದರಿಂದ ಚಿತ್ರರಂಗದಿಂದ ಇವಳು ಸಂಪೂರ್ಣ ದೂರ ಆದ್ಲು. ಈ ರೀತಿ ಇದ್ದಾಗಲೇ 2006ನೇ ಇಸ್ವಿಯಲ್ಲಿ ರಸ್ತೆ ಬದಿಯಲ್ಲಿ ಹೆಂಗಸೊಬ್ಬಳು ಬಿದ್ದಿದ್ಲು. ಸ್ನಾನ ಮಾಡಿರ್ಲಿಲ್ಲ, ಮೈ ಕೊಳಕಾಗಿತ್ತು. ಇದರಿಂದ ಕೆಲವರು ಇವಳನ್ನ ಆಸ್ಪತ್ರೆಗೆ ಸೇರಿಸಿದಾಗ ಇವಳಿಗೆ ಗುಪ್ತ ರೋಗ ಬಂದಿದೆ ಅಂತ ಡಾಕ್ಟರ್ ಹೇಳಿದ್ರು. ಆದ್ರೆ ಇಷ್ಟೆಲ್ಲ ಆದ್ಮೇಲೆ ಗೊತ್ತಾಗಿದ್ದು ಇವಳು ಒಂದು ಕಾಲದ ಸ್ಟಾರ್ ಹೀರೋಯಿನ್ ನಿಶಾ ನೂರ್ ಅಂತ. ನಂತರ ಎಷ್ಟೇ ಚಿಕಿತ್ಸೆ ಕೊಟ್ಟರು ಬದುಕದೆ 2007ನೇ ಇಸ್ವಿಯಲ್ಲಿ ಸತ್ಲು. ಇದು ಇವತ್ತಿನ ಹೀರೋಯಿನ್ಗಳು ಫೇಸ್ ಮಾಡುವ ಪ್ರತಿಯೊಬ್ಬರ ಸಮಸ್ಯೆ. ದುಡ್ಡಿಗಾಗಿ, ಅವಕಾಶಕ್ಕಾಗಿ, ಸ್ಟಾರ್ ಸ್ಟೇಟಸ್ಗಾಗಿ, ಐಷಾರಾಮಿ ಜೀವನ ನಡೆಸುವುದಕ್ಕಾಗಿ ಏನ್ ಬೇಕಾದ್ರೂ ಮಾಡೋದಕ್ಕೆ ಇವರು ರೆಡಿಯಾಗಿರ್ತಾರೆ. ನಿಮ್ಗೆ ಅರ್ಥ ಆಗುವ ರೀತಿ ಹೇಳ್ಬೇಕು ಅಂದ್ರೆ ಚಿತ್ರರಂಗ ಒಂದು ದೇವಸ್ಥಾನ ಅಂತ ನೀವು ಅಂದ್ಕೊಂಡ್ರೆ ಮಾನ, ಮರ್ಯಾದೆ, ಪ್ರತಿಷ್ಠೆ, ಗೌರವ, ಆತ್ಮಾಭಿಮಾನ, ನಾಚಿಕೆ ಎಲ್ಲವನ್ನ ಚಪ್ಪಲಿ ತರಹ ಆಚೆ ಬಿಟ್ಟು ನೀವು ಚಿತ್ರರಂಗ ಅನ್ನುವ ದೇವಸ್ಥಾನದೊಳಗೆ ಹೋಗ್ಬೇಕು. ಆಗ್ಲೇ ಗುರಿ ಅನ್ನೋದನ್ನ ತಲುಪೋದಕ್ಕಾಗದು. ಇನ್ನು ಕೆಲವು ಜನ ಹೀರೋಯಿನ್ಗಳು ನಮ್ಮ ಹತ್ರ ಆ ರೀತಿ ಹಾಗೇ ಇಲ್ಲ, ಪ್ಯೂರ್ ಟ್ಯಾಲೆಂಟ್ ಇಂದ ನಾವು ಬೆಳೆದಿದ್ದೀವಿ, ನಮಗೆ ಚಾನ್ಸ್ಗಳು ಸಿಗ್ತಾ ಇದೆ ಅಂತ ಇಲ್ಲದೆ ಇರೋ ಕತೆ ಹೊಡಿತಾರೆ. ಆದ್ರೆ ಅದು ನಿಜ ಅಲ್ಲ. ಪ್ಯೂರ್ ಟ್ಯಾಲೆಂಟ್ ಇರೋರು ದೇಶದಲ್ಲಿ ಲಕ್ಷಾಂತರ ಜನ ಇದ್ದಾರೆ. ಆದ್ರೆ ಇವ್ರು ಮಾತ್ರ ಹೇಗೆ ಹೀರೋಯಿನ್ ಆದ್ರು ಎಂಬುದೇ ರಹಸ್ಯ.
ಈ ಚಿತ್ರರಂಗಕ್ಕೆ ಬರುವ 80% ಹೆಣ್ಣು ಮಕ್ಕಳಿಗಿರುವುದೇ ಹಣಕಾಸಿನ ಸಮಸ್ಯೆ, ಹಣದ ಸಮಸ್ಯೆ ತುಂಬಾ ಇರುತ್ತೆ. ಆರ್ಥಿಕ ಪರಿಸ್ಥಿತಿ ಸರಿ ಇರಲ್ಲ, ಇಡೀ ಕುಟುಂಬ ಇವಳ ಸಂಪಾದನೆಯನ್ನೇ ನಂಬಿಕೊಂಡಿರುತ್ತೆ. ಮತ್ತು ಈ ಹೆಣ್ಣು ಮಕ್ಕಳು ಸಿನಿಮಾ ಇಂಡಸ್ಟ್ರಿಗೆ ಹೋಗಲು ಮತ್ತು ಅಲ್ಲಿ ಕೆಲಸ ಮಾಡಲು ಇವರ ಫ್ಯಾಮಿಲಿಯ ಪೂರ್ತಿ ಒಪ್ಪಿಗೆನೂ ಇರುತ್ತೆ. ಇದರಿಂದ ಹೇಗಾದ್ರೂ ಸರಿ ಹಣವನ್ನ ಸಂಪಾದನೆ ಮಾಡಲೇಬೇಕು ಅಂತ ಒತ್ತಡಕ್ಕೆ ಸಿಲುಕಿ ಹಾಕಿಕೊಂಡು ಕಂಡ ಕಡೆ ಸಿನಿಮಾಗಳಿಗೆ ಚಾನ್ಸ್ಗಾಗಿ ಆಡಿಷನ್ ಕೊಡ್ತಾಳೆ, ಆಫೀಸ್ಗಳನ್ನ ತಿರುಗಾಡ್ತಾಳೆ. ಆದ್ರೆ ಎಲ್ಲೂ ಚಾನ್ಸ್ ಸಿಗಲ್ಲ. ಆದ್ರೆ ಯಾವಾಗ ಕ್ಯಾಸ್ಟಿಂಗ್ ಡೈರೆಕ್ಟರ್ನ ಭೇಟಿ ಆಗ್ತಾಳೋ ಆದ್ರೆ ಅವಳಿಗೆ ಗೊತ್ತಾಗೋದು ಕಾಂಪ್ರಮೈಸ್ ಮತ್ತು ಅಡ್ಜಸ್ಟ್ಮೆಂಟ್ ಆದ್ರೆ ಮಾತ್ರ ಸಿನಿಮಾದಲ್ಲಿ ಚಾನ್ಸ್ ಅಂತ. ಅಕಸ್ಮಾತ್ ಆ ಹುಡುಗಿ ಆಗಲ್ಲ ಅಂತಂದ್ರೆ ಸಿನಿಮಾದಲ್ಲಿ ಚಾನ್ಸ್ ಇಲ್ಲ. ಇದರಿಂದ ಆ ಹುಡುಗಿ ಎಲ್ಲದಕ್ಕೂ ತಯಾರಾಗ್ತಾಳೆ. ಇನ್ನು ಯಾವ್ದಾದ್ರೂ ಸಿನಿಮಾ ಆಡಿಷನ್ಗೆ ಹೋದ್ರೆ ಆ ಸಿನಿಮಾ ಮುಗಿಯುತ್ತೋ ಇಲ್ವೋ, ಆದ್ರೆ ಹೀರೋಯಿನ್ ಪಾತ್ರಕ್ಕೆ ಸೆಲೆಕ್ಟ್ ಆಗುವ ಹುಡುಗಿ ಅಂತೂ ಆ ಸಿನಿಮಾ ಡೈರೆಕ್ಟರ್, ಪ್ರೊಡ್ಯೂಸರ್, ಮ್ಯೂಸಿಕ್ ಡೈರೆಕ್ಟರ್, ಹೀರೋ, ಕ್ಯಾಮ್ರಾಮನ್ ಎಲ್ಲರ ಜೊತೆನೂ ಅಡ್ಜಸ್ಟ್ ಆಗಲೇಬೇಕು. ಅದರಲ್ಲೂ ಪ್ರೊಡ್ಯೂಸರ್ಸ್, ಡೈರೆಕ್ಟರ್ಸ್, ಹೀರೋ ಅಂತೂ 100ಕ್ಕೆ 100 ಭಾಗ ಆಕೆ ಜೊತೆ ತಮ್ಮ ಎಲ್ಲ ಆಸೆಯನ್ನ ತೀರಿಸಿಕೊಳ್ಳುವ ತವಕದಲ್ಲಿರ್ತಾರೆ. ಇನ್ನೊಬ್ಬ ಹೀರೋಯಿನ್ಗಳಿಗೆ ಅಲ್ಲ, ಹೀರೋಯಿನ್ ಅಕ್ಕ, ತಂಗಿ, ಫ್ರೆಂಡ್ ರೋಲ್, ಸಪೋರ್ಟಿಂಗ್ ರೋಲ್ ಯಾವುದೇ ಆದ್ರೂ ಅಡ್ಜಸ್ಟ್ಮೆಂಟ್ ಮಾತ್ರ ಆಗ್ಲೇಬೇಕು. ಇಲ್ಲಾಂದ್ರೆ ಅಷ್ಟು ಸುಲಭವಾಗಿ ಅವಕಾಶ ಸಿಕ್ಕಲ್ಲ. ಒಬ್ಳು ಹೊಸ ಹುಡುಗಿ ಹೀರೋಯಿನ್ ಆಗ್ಬೇಕು ಅಂದ್ರೆ ಇಷ್ಟು ಕಷ್ಟ ಪಡ್ಬೇಕು ಅಂದ್ರೆ ಇನ್ನೊಬ್ಳು ಹೀರೋಯಿನ್ಗೆ ಸ್ಟಾರ್ ಹೀರೋ, ಸ್ಟಾರ್ ಡೈರೆಕ್ಟರ್, ಹೆವಿ ಬಡ್ಜೆಟ್ ಸಿನಿಮಾದಲ್ಲಿ ಅವಕಾಶ ಸಿಗ್ಬೇಕು ಅಂತ ಅಂದ್ರೆ ಇನ್ನೆಷ್ಟು ಕಷ್ಟ ಆಗ್ಬೋದು. ಮೊದಲೇ ಈ ಹೀರೋಯಿನ್ಗಳ ಲೈಫ್ ಸ್ಪ್ಯಾನ್ ತುಂಬಾನೇ ಕಡಿಮೆ, 30 ವರ್ಷ. ಆದ್ರೆ ಇವರನ್ನ ಯಾವ ಸ್ಟಾರ್ ಹೀರೋನು ತಮ್ಮ ಸಿನಿಮಾಗಳಿಗೆ ಆಯ್ಕೆನೆ ಮಾಡಲ್ಲ. ಜೊತೆಗೆ ಸಿನಿಮಾದಲ್ಲಿ ಚೆನ್ನಾಗಿ ಕಾಣುವುದಕ್ಕಾಗಿ ಪ್ಲಾಸ್ಟಿಕ್ ಸರ್ಜರಿ, ಲೈಪೋಸೆಷನ್, ಡಯಟ್, ಸ್ಲಿಮ್ ಆಗಲು ಟ್ಯಾಬ್ಲೆಟ್ಸ್, ಕಾಸ್ಟ್ಲಿ ಮೇಕಪ್, ಸ್ಕಿನ್ ಟ್ರೀಟ್ಮೆಂಟ್ ಈ ರೀತಿ ಹೇಳ್ತಾ ಹೋದ್ರೆ ಒಂದೆರಡಲ್ಲ ಇವ್ರ ಕಷ್ಟ. ಇನ್ನು ಈ ನಟಿಯರ ತಾಯಂದ್ರೇನ್ ಕಡಿಮೆ ಇಲ್ಲ. ಮಗಳಿಗೆ ಚಾನ್ಸ್ ಸಿಗುತ್ತೆ ಅಂತಂದ್ರೆ ಅವರೇ ಮುಂದೆ ನಿಂತು ದೊಡ್ಡ ಹೀರೋಗಳ ಗೆಸ್ಟ್ ಹೌಸ್ಗೋ ಇಲ್ಲ ಹೋಟೆಲ್ ರೂಮ್ಗೋ ಕಳಿಸ್ತಾರೆ. ಇನ್ನು ಇವತ್ತಿನ ದಿನಗಳಲ್ಲಿ ಒಂದು ಸಿನಿಮಾ ಅಷ್ಟು ಬೇಗ ಮುಗಿಯಲ್ಲ. 1 ರಿಂದ 2 ವರ್ಷ ಕಡಿಮೆ ಅಂದ್ರೆ ಆಗ್ಯೇ ಆಗುತ್ತೆ. ಅದರಲ್ಲಿ ಕೆಲವು ಸಿನಿಮಾಗಳಂತೂ ಅರ್ಧಕ್ಕೆ ನಿಂತೋಗುತ್ತೆ. ಹಾಗಂತೂ ಆ ಸಿನಿಮಾದಲ್ಲಿ ಹೀರೋಯಿನ್ಗಳ ಪರಿಸ್ಥಿತಿ ಚಿಂತಾಜನಕ. ಇದರಿಂದ ಕ್ಯಾಸ್ಟಿಂಗ್ ಡೈರೆಕ್ಟರ್ ಗಳನ್ನ ಭೇಟಿಯಾಗಿ ಅವನು ಹೇಳ್ದವ್ರ ಜೊತೆ ಸುತ್ತಲೂ ಮುಳುಗಲು ಇವರು ರೆಡಿಯಾಗಿರ್ತಾರೆ. ಇನ್ನು ಚಿಕ್ಕ ಸಿನಿಮಾಗಳಲ್ಲಿ ನಟಿಸುವ ಯಾವುದಾದ್ರೂ ಹೀರೋಯಿನ್ ಸಿನಿಮಾ ಇದ್ದಕ್ಕಿದ್ದಾಗೆ ಸೂಪರ್ ಹಿಟ್ ಆಯ್ತು ಅಂದ್ರೆ ಅವಳು ಸ್ಟಾರ್ ಹೀರೋಯಿನ್ ಆಗ್ತಾಳೆ. ಆದ್ರೆ ಆಗ್ಲೂ ಅವಳು ಹೀರೋ ಮತ್ತು ಡೈರೆಕ್ಟರ್ ಗಳ ಜೊತೆ ಅಡ್ಜಸ್ಟ್ ಆಗಲು ರೆಡಿಯಾಗಿರ್ಬೇಕು. ಇಲ್ಲಾಂದ್ರೆ ವಿತೌಟ್ ಸೆಕೆಂಡ್ ಥಾಟ್ ಅವಳನ್ನ ಆ ಸಿನಿಮಾದಿಂದ ತೆಗೆದಾಕ್ತಾರೆ. ಇದರಿಂದ ಮತ್ತೆ ಬೇರೆ ದಾರಿನೇ ಇಲ್ಲದೆ ಆ ಹೀರೋಯಿನ್ ಕಮಿಟ್ಮೆಂಟ್ ಗಾಗಿ ರೆಡಿ ಆಗ್ತಾಳೆ. ಇನ್ನು ಅದಾಗ್ಲೇ 7 ರಿಂದ 8 ಸಿನಿಮಾ ಇಟ್ಕೊಟ್ಟಿರುವ ಡೈರೆಕ್ಟರ್ ಮತ್ತು ಹೀರೋ ಆದ್ರಂತೂ ಕಮಿಟ್ಮೆಂಟ್ ಇಲ್ಲದೆ ಅವರ ಸಿನಿಮಾಗಳಲ್ಲಿ ಆ ಹೀರೋಯಿನ್ ಗಳಿಗೆ ಚಾನ್ಸೇ ಕೊಡಲ್ಲ. ಇನ್ನು ಸರಳವಾಗಿ ಉದಾಹರಣೆ ಸಮೇತ ಹೇಳಬೇಕು ಅಂದ್ರೆ ಯಾವ್ದಾದ್ರೂ ಸಿನಿಮಾದಲ್ಲಿ ಸಮಂತಾ ಹೀರೋಯಿನ್ ಆಗಿ ಆಯ್ಕೆಯಾಗಿ ಆಕೆಯ ಸಿನಿಮಾ ಪ್ರೊಡ್ಯೂಸರ್ ಮತ್ತು ಹೀರೋ ಜೊತೆ ಅಡ್ಜಸ್ಟ್ ಆಗ್ಲಿಲ್ಲ ಅಂತಂದ್ರೆ ಅದೇ ಸ್ಟಾರ್ಡಮ್ ನಲ್ಲಿ ಇರುವ ರಶ್ಮಿಕಾನ ಆ ಸಿನಿಮಾಗೆ ಹೀರೋಯಿನ್ ಮಾಡಿಕೊಂಡು ಸಮಂತಾನ ಆ ಸಿನಿಮಾದಿಂದ ಕೈ ಬಿಡ್ತಾರೆ. ಇದರಿಂದ ಬೇರೆ ದಾರಿನೇ ಇಲ್ಲದೆ ಸಮಂತ ತಾನಾಗಿ ಒಪ್ಕೋತಾಳೆ. ಈ ಕಾರಣದಿಂದಲೇ ಕೆಲವರು ಈ ರೀತಿ ಎಲ್ಲರ ಜೊತೆನೂ ಕಾಂಪ್ರಮೈಸ್ ಆಗೋದು ಬೇಡ ಅಂತ ಯಾವನಾದ್ರೂ ಒಬ್ಬ ಸ್ಟಾರ್ ಡೈರೆಕ್ಟರೋ, ಪ್ರೊಡ್ಯೂಸರೋ, ಹೀರೋ ಜೊತೆನೋ ಕಾಂಪ್ರಮೈಸ್ ಆಗಿ ಅವರು ನಿರ್ದೇಶಿಸುವ, ನಟಿಸುವ, ನಿರ್ಮಾಣ ಮಾಡುವ ಸಿನಿಮಾಗಳಿಗೆ ಪರ್ಮನೆಂಟ್ ಹೀರೋಯಿನ್ ಆಗ್ತಾರೆ. ಉದಾಹರಣೆಗೆ ಪೂಜಾ ಹೆಗಡೆ ಜೊತೆ ಅಲ್ಲು ಅರ್ಜುನ್, ವಿಜಯ್ ಜೊತೆ ತ್ರಿಷಾ, ಶಾರುಖ್ ಖಾನ್ ಜೊತೆ ದೀಪಿಕಾ ಪಡುಕೋಣೆ, ಕತ್ರಿನಾ ಕೈಫ್ ಜೊತೆ ಸಲ್ಮಾನ್ ಖಾನ್. ಹೀಗೆ ಈ ಹೀರೋಯಿನ್ಗಳು ಕೇವಲ ಒಬ್ಬರಿಗೆ ಬಹಳ ಹತ್ತಿರ ಆಗಿ ಚಿತ್ರರಂಗದಲ್ಲಿ ತಮ್ಮ ಸ್ಥಾನವನ್ನ ಉಳಿಸ್ಕೋತಾರೆ. ಇನ್ನು ಈ ರೀತಿ ಇವರು ಕಾಂಪ್ರಮೈಸ್ ಆಗುವ ಹೀರೋಗಳಿಗೆ, ಡೈರೆಕ್ಟರ್ ಗಳಿಗೆ ಮದುವೆ ಆಗಿದ್ರು, ಮಕ್ಕಳಿದ್ರು, ಇವರಿಗಿಂತ ವಯಸ್ಸಿನಲ್ಲಿ 10-20 ವರ್ಷ ದೊಡ್ಡವರಾಗಿದ್ರು ಪರವಾಗಿಲ್ಲ, ಅವೆಲ್ಲ ಈ ಚಿತ್ರರಂಗದಲ್ಲಿ ಕಾಮನ್. ಇನ್ನು ದೊಡ್ಡ ಹೀರೋಗಳು ಆದಷ್ಟು ಹೊರ ರಾಜ್ಯದ ಹೀರೋಯಿನ್ ಗಳನ್ನ ಅತಿ ಹೆಚ್ಚಾಗಿ ಸೆಲೆಕ್ಟ್ ಮಾಡ್ತಾರೆ. ಕಾರಣ ಈ ರಾಜ್ಯದ ಹೀರೋಯಿನ್ ಗಳಾದ್ರೆ ಅಡ್ವಾನ್ಸ್ ತೆಗೆದುಕೊಂಡು ಅಗ್ರಿಮೆಂಟ್ ಆದ್ಮೇಲೆ ನಕಲ ಮಾಡೋದು, ಇಲ್ಲ ಆಗಲ್ಲ ಅಂತ ಕಾರಣ ಕೊಡೋದು, ಮನೆಯವರನ್ನೆಲ್ಲ ಕರೆದುಕೊಂಡು ಬಂದು ಗಲಾಟೆ ಮಾಡಿ ಆ ಹೀರೋ ಇಲ್ಲ ಡೈರೆಕ್ಟರ್ ಹೆಸರನ್ನ ಹಾಳು ಮಾಡ್ತಾರೆ ಅಂತ. ಇನ್ನು 10 ವರ್ಷದ ಹಿಂದೆ ಕೂಡ ನಮ್ಮ ಕನ್ನಡ ಖಾಸಗಿ ನ್ಯೂಸ್ ಚಾನಲ್ ಒಂದು ನಡೆಸಿದ ರಿಯಾಲಿಟಿ ಚೆಕ್ ನಲ್ಲಿ ನಮ್ಮ ಎಲ್ಲಾ ಕನ್ನಡ ಡೈರೆಕ್ಟರ್ಗಳು ಅವ್ರ ಬಳಿ ಚಾನ್ಸ್ ಕೇಳ್ಕೊಂಡು ಬಂದ ಹುಡುಗಿರ ಹತ್ರ ಅಸಭ್ಯವಾಗಿ ನಡ್ಕೊಂಡಿದ್ರಲ್ಲ. ಮತ್ತು ಇದು ಇವತ್ತಿನದಲ್ಲ, ಅವತ್ತಿನ ಪಂಡ್ರಿ ಬಾಯಿಂದ ಹಿಡಿದು ಇವತ್ತಿನ ಶೀಲೀಲಾ ತನಕ ಇದು ಕಾಮನ್ ನಡೆದುಕೊಂಡು ಬಂದಿರೋದೆ. ಇನ್ನು 4 ವರ್ಷದ ಹಿಂದೆ ಇದರಿಂದ ಕೆಲವು ಹೀರೋಯಿನ್ಗಳು ಮೀಟು ಅಂತ ಒಂದು ದೊಡ್ಡ ಚಳುವಳಿಯನ್ನು ಆರಂಭಿಸಿ ತಮ್ಮ ಜೊತೆ ಅಸಭ್ಯವಾಗಿ ನಡೆದುಕೊಂಡ ಹೀರೋಗಳು, ಡೈರೆಕ್ಟರ್ಗಳು, ಪ್ರೊಡ್ಯೂಸರ್ಗಳು ಯಾರ್ಯಾರು ಅಂತ ಹೇಳಿ ದೊಡ್ಡ ನ್ಯೂಸ್ನೇ ಮಾಡಿದ್ರಲ್ಲ. ಇನ್ನು ಆಗ ಕೆಲವು ಹೀರೋಯಿನ್ಗಳು ಇಲ್ಲ, ನಮ್ ಜೊತೆ ಯಾರು ಆ ರೀತಿ ನಡೆದುಕೊಂಡೇ ಇಲ್ಲ ಅಂತ ಕತೆ ಹೇಳ್ತಿದ್ರು.
ಕಾರಣ ನಾವು ಎಲ್ಲದಕ್ಕೂ ರೆಡಿ ಇದ್ದೀವಿ, ನಮ್ಮನ್ನ ನಿಮ್ಮ ನೆಕ್ಸ್ಟ್ ಸಿನಿಮಾಗೆ ಹೀರೋಯಿನ್ ಮಾಡ್ಕೊಳ್ಳಿ ಅಂತ ಕೆಲವರು ಇಂಡೈರೆಕ್ಟ್ ಆಗಿ ಸಿಗ್ನಲ್ ಕೊಟ್ರೆ, ಇನ್ನು ಕೆಲವರು ನಿನ್ನ ಹೆಸರು ಹೇಳ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡಿ ಹಣ ವಸೂಲಿ ಮಾಡಿದ್ರು. ಜೊತೆಗೆ ಹೀರೋಯಿನ್ಗಳು ಹೊರಗೆ ಹೇಳ್ಕೊಳ್ಳುವ ರೀತಿ ಇವರಿಗೆಲ್ಲ ಒಂದು ಸಿನಿಮಾಗೆ ಕೋಟ್ಯಾಂತರ ರೂಪಾಯಿ ಹಣನು ಏನು ಕೊಡಲ್ಲ, ಹೊಸಬರಿಗಾದ್ರೆ 1 ರಿಂದ 5 ಲಕ್ಷ, ಸ್ಟಾರ್ ಹೀರೋಯಿನ್ ಆದ್ರೆ 50 ರಿಂದ 80 ಲಕ್ಷ ಅಷ್ಟೇ ಇವರ ಸಂಭಾವನೆ. ಇನ್ನು ಹಿಂದಿ ಚಿತ್ರರಂಗದಲ್ಲಾದ್ರೆ 3 ರಿಂದ 5 ಕೋಟಿ ಇರುತ್ತೆ. ಅದಕ್ಕಾಗಿನೇ ಇವರು ಅಡ್ವರ್ಟೈಸ್ಮೆಂಟ್ಸ್, ಫಾರಿನ್ ಟ್ರಿಪ್ಸ್, ಪಾರ್ಟಿಗಳು, ಫಂಕ್ಷನ್ಗಳು ಅಂತ ಅಟೆಂಡ್ ಆಗಿ ನ್ಯೂ ಇಯರ್, ವ್ಯಾಲೆಂಟೈನ್ಸ್ ಡೇ, ಕ್ರಿಸ್ಮಸ್ ಅಂತ ಹೊರದೇಶಗಳಿಗೆ ಹೋಗಿ ಅಲ್ಲಿ ಕುಣಿದು ಅಲ್ಲಿ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಗಳ ಬಯಕೆಯನ್ನು ಪೂರೈಸಿ ಕೋಟಿ ಕೋಟಿ ಹಣನ ಸಂಪಾದನೆ ಮಾಡೋದು. ಇನ್ನು ಕೆಲವು ಹೀರೋಯಿನ್ಗಳ ಖಾತೆನೇ ಬೇರೆ. ಅವರು ಯಾರನ್ನಾದ್ರೂ ದೊಡ್ಡ ಹೀರೋನ ಪ್ರೀತಿಸಿ ಅವನ ಜೊತೆ ಮದುವೆ ಆಗ್ತಾರೆ. ಆದ್ರೆ ಆ ಹೀರೋ ಅವರ ಇಂದಿನ ಜೀವನದ ಬಗ್ಗೆ ಯೋಚನೆ ಮಾಡಬಾರದಷ್ಟೇ. ಅಕಸ್ಮಾತ್ ಯೋಚನೆ ಮಾಡಿದ್ರೆ ಜಗಳ ಆಗಿ ಸಮಂತಾ ನಾಗಚೈತನ್ಯ ತರಹ ಡೈವರ್ಸ್ ಆಗ್ತಾರೆ, ಇಲ್ಲ ರಶ್ಮಿಕಾ ಮತ್ತು ರಕ್ಷಿತ್ ಶೆಟ್ಟಿ ತರಹ ಮದುವೆನೇ ಆಗದೆ ಎಂಗೇಜ್ಮೆಂಟ್ ನ ಕ್ಯಾನ್ಸಲ್ ಮಾಡ್ಕೋತಾರೆ. ಇನ್ನು ಬರೀ ಹೀರೋಯಿನ್ಗಳಿಗೆ ಮಾತ್ರ ಈ ರೀತಿನ ಅಂದ್ರೆ ಇಲ್ಲ, ಹೀರೋಗಳದು ಇದೇ ಕತೆ. ಈ ಚಿತ್ರರಂಗದಲ್ಲಿ ಹೊಸ ಹೀರೋಗಳಿಗೆ ಅವಕಾಶನೇ ಸಿಗಲ್ಲ. ಅಕಸ್ಮಾತ್ ಸಿಕ್ಕು ಆತ ಒಂದಿಷ್ಟು ಬೆಳೆದ ಅಂದ್ರೆ ಇಡೀ ಚಿತ್ರರಂಗ ಸೇರಿ ಅವನ ಜೀವನವನ್ನ ಹಾಳು ಮಾಡ್ತಾರೆ. ಈ ರೀತಿ ಚಟುವಟಿಕೆಗಳು ಅತಿ ಹೆಚ್ಚಾಗಿ ನಡೆಯೋದು ಹಿಂದಿ, ತೆಲುಗು ಮತ್ತು ತಮಿಳು ಚಿತ್ರರಂಗದಲ್ಲಿ. ಹೊಸ ಹೀರೋಗಳನ್ನ ಬೆಳೆಯಲು ಬಿಡಲ್ಲ. ಅಕಸ್ಮಾತ್ ಹೊಸ ಹೀರೋ ಸಿನಿಮಾ ಹಿಟ್ ಆದ್ರೆ ತಕ್ಷಣ ಹೀರೋ ಸಿನಿಮಾಗಳಿಗೆ ಥಿಯೇಟರ್ನೇ ಸಿಗದ ಹಾಗೆ ಮಾಡೋದು, ನೆಗೆಟಿವ್ ರಿವ್ಯೂಸ್ ಅನ್ನ ಮಾಡಿಸೋದು, ಆತನ ಹತ್ರ ಯಾವ ದೊಡ್ಡ ಡೈರೆಕ್ಟರ್ ಹೋಗದ ಹಾಗೆ ಮಾಡೋದು. ಈ ರೀತಿ ಮಾಡಿ ಕೆಲವೇ ವರ್ಷಗಳಲ್ಲಿ ಅದನ್ನ ಸೈಡ್ ಲೈನ್ ಮಾಡಿಬಿಡ್ತಾರೆ. ಉದಾಹರಣೆಗೆ ಇವತ್ತಿನ ವಿಜಯ್ ದೇವರಕೊಂಡ, ತರುಣಿಗೆ. ಇನ್ನು ಸಿನಿಮಾಗಳಲ್ಲಿ ಮಾತ್ರ ಅಲ್ಲ, ಧಾರಾವಾಹಿಯಲ್ಲೂ ಇದೇ ಕತೆ. ಪ್ರೊಡ್ಯೂಸರ್ ಮತ್ತು ಡೈರೆಕ್ಟರ್ ಗಳ ಜೊತೆ ಅಡ್ಜಸ್ಟ್ ಆದ್ರೆ ಮಾತ್ರ ಆ ಪಾತ್ರಕ್ಕೆ ಒಳ್ಳೆ ಇಂಪಾರ್ಟೆನ್ಸ್ ಸಿಕ್ಕಿ ಒಂದಷ್ಟು ದಿನ ಸೀರಿಯಲ್ ನಲ್ಲಿ ಆ ಹುಡುಗಿ ಕಾಣಿಸ್ಕೋತಾಳೆ. ಇಲ್ಲ ಆಕೆ ಪಾತ್ರನ ಅರ್ಧಕ್ಕೆ ಸಾಯಿಸೋದು, ಇಲ್ಲ ರೀಪ್ಲೇಸ್ ಮಾಡೋದು, ಅಥವಾ ಆ ಪಾತ್ರದ ಪ್ರಾಮುಖ್ಯತೆಯನ್ನು ಕಡಿಮೆ ಮಾಡೋದು ಮಾಡಿ ಆಕೆಯನ್ನೇ ಇಲ್ಲದಾಗೆ ಮಾಡಿಬಿಡ್ತಾರೆ. ಈ ರೀತಿ ಇದು ಕಾಮನ್. ಜೊತೆಗೆ ದೊಡ್ಡ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ಗಳು ತಮ್ಮ ಸಿನಿಮಾಗಳಲ್ಲಿ ಹೊಸ ಗಾಯಕಿಯರಿಗೆ ಚಾನ್ಸ್ ಕೊಡಬೇಕು ಅಂದ್ರೆ ಅವರಿಂದ ಬಯಸೋದು ಇದನ್ನೇ. ಎಲ್ಲೋ ಕೆಲವರು ಮಾತ್ರ ಕೇವಲ ಟ್ಯಾಲೆಂಟ್ ನೋಡಿ ಚಾನ್ಸ್ ಕೊಡ್ತಾರೆ. ಆದ್ರೆ ಈ ರೀತಿ ನಡೆಯುವುದು ಬಹಳ ಕಡಿಮೆ ಅಂತ ಹೇಳ್ಬೋದು. ಈ ಭಯದಿಂದಲೇ ಎಷ್ಟೋ ಮರ್ಯಾದಸ್ಥರ ಮನೆ ಹೆಣ್ಣುಮಕ್ಕಳು ಚಿತ್ರರಂಗಕ್ಕೆ ಬರಲು ಬಹಳ ಮುಜುಗರ ಪಡ್ತಾರೆ. ಅಷ್ಟು ಸುಲಭವಾಗಿ ಅವರ ತಂದೆ ತಾಯಿ ಸಿನಿಮಾ ಇಂಡಸ್ಟ್ರಿಗೆ ಕಳಿಸಲ್ಲ. ಅಕಸ್ಮಾತ್ ಇಲ್ಲ ಬಂದಿದ್ದಾರೆ ಅಂದ್ರೆ ಅವರು ಎಲ್ಲ ಬಿಟ್ಟಿದ್ದಾರೆ ಅಥವಾ ಬಿಡೋದಕ್ಕೆ ರೆಡಿಯಾಗಿದ್ದಾರೆ ಅಂತಾನೆ ಅರ್ಥ. ಅದಕ್ಕೆ ಹೇಳೋದು ಮರ್ಯಾದಸ್ಥರಿಗೆ ಇದು ಕಾಲ ಅಲ್ಲ ಅಂತ. ಇನ್ನು ಇಂತಹ ನಟಿಯರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ರೂಪದಲ್ಲಿ ತಿಳಿಸಿ ಅಂತ ಹೇಳುತ್ತಾ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮಾಡಿ. ಧನ್ಯವಾದಗಳು.